ಮದುವೆ ಬಂಧ, ತಾಳಿ ಶಕ್ತಿ ನಾಶ. ಮದುವೆ ಬಂಧ, ತಾಳಿ. ಯಾವ ಮದ್ವೆ? ಮದುವೆ, ಆಪತ್ಯ ಮದುವೆ. ಆಪತ್ಯ ಮದ್ವೆ ಅಂದ್ರೆ ನನ್ನ ಮಟ್ಟಕ್ಕೆ ಶರತ್ ಮಾಯ ಮದ್ವೆ. ನೀನು ಅವ್ರ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ಒತ್ತಾಯದ ಮದುವೆ, ಒತ್ತಾಯದ ಮದುವೆ, ವಿಧಿ ವಿರುದ್ಧದ ಮದುವೆ. ಹಾಗಾದ್ರೆ ಇದು ಶರತ್ ಮಾಯ ಮದ್ವೆನೆ. ನನಗಂತೂ ಆ ಮದ್ವೆ ಆಗ್ತಿರೋದು ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ಆ ಮದ್ವೆಗೂ ನನ್ನ ಶಕ್ತಿ ಕಡಿಮೆ ಆಗ್ತಿರೋದಕ್ಕೂ ಏನು ಸಂಬಂಧ? ಹೊಸ ಸಂಬಂಧ. ಹಳೆ ತಾಳಿ ಶಕ್ತಿ, ಹಳೆ ತಾಳಿ ಬಲ. ತಾಳಿ ಬಲ ಕ್ಷೀಣ, ತಾಳಿ ಬಲ ಕ್ಷೀಣ. ಹೊಸ ಸಂಬಂಧ, ಹಳೆ ತಾಳಿ ಶಕ್ತಿ ಕ್ಷೀಣ ಅಂದರೆ ಅವರಿಬ್ರು ಮದುವೆ ಆದರೆ ನನ್ನ ತಾಳಿ ಶಕ್ತಿ ಕಡಿಮೆ ಆಗತ್ತೆ ಅಂತ ಹೇಳ್ತಿದ್ಯಾ? ಶಕ್ತಿ ಅಳಿವು, ಅಳಿವು. ನನಗೆ ಬೇರೆ ದಾರಿ ಏನಿದೆ ಅಪ್ಪ? ಈ ಮದುವೆನ ಮನೆಯವ್ರು ಎಲ್ಲರೂ ಸೇರ್ಕೊಂಡು ನಿಶ್ಚಯ ಮಾಡಿರೋದು. ಈಗ ನನ್ನ ತಾಳಿ ಶಕ್ತಿ ಕಮ್ಮಿ ಆಗಬಾರ್ದು ಅಂದರೆ ನನಗೆ ಬೇರೆ ದಾರಿ ಏನಿದೆ ಅಪ್ಪ? ಪುನರ್ವಿವಾಹ, ಪುನರ್ವಿವಾಹ. ಪುನರ್ವಿವಾಹನ? ಏನು ಹೇಳ್ತಿದ್ಯಪ್ಪ? ಮರು ಮಾಂಗಲ್ಯ ಬಂಧನ. ಶಕ್ತಿ ಉಳಿವು, ಶಕ್ತಿ ಮರುಸ್ಥಾಪನೆ. ಶಕ್ತಿ ಮರುಸ್ಥಾಪನೆ. ಅದು ಹೇಗೆ ಸಾಧ್ಯಪ್ಪ? ನಾನು ಬದುಕೇ ಇಲ್ಲ, ನಾನು ಶರತ್ಗೆ ಕಾಣಿಸೋದು ಇಲ್ಲ. ಹಾಗಂದ್ಮೇಲೆ ಅವ್ರು ಮತ್ತೆ ನನಗೆ ತಾಳಿ ಕಟ್ಟೋದಕ್ಕೆ ಹೇಗೆ ಸಾಧ್ಯ? ದಾರಿ ಒಂದೇ, ಪುನರ್ವಿವಾಹ. ಏಕೈಕ ದಾರಿ, ಶಕ್ತಿ ಮರುಸ್ಥಾಪನೆ. ಪುನರ್ವಿವಾಹ, ಪುನರ್ವಿವಾಹ. ಅಪ್ಪ, ಆದ್ರೆ ಅದು ಸಾಧ್ಯನೇ ಇಲ್ವಲ್ಲ. ದಾರಿ ಒಂದೇ, ಪುನರ್ವಿವಾಹ. ಇಲ್ಲ ವಿನಾಶ, ಶಕ್ತಿ ವಿನಾಶ. ಉಳುವಿಗೆ ಒಂದೇ ದಾರಿ, ಪುನರ್ವಿವಾಹ. ಇಲ್ಲ ವಿನಾಶ, ಶಕ್ತಿ ಸರ್ವ ವಿನಾಶ. ಪುನರ್ವಿವಾಹ ಒಂದೇ ದಾರಿ. ಅಳ್ಬೇಡ ಕಂದ, ಪ್ಲೀಸ್ ಸಮಾಧಾನ ಮಾಡ್ಕೋ ಪುಟ್ಟ. ಇಲ್ಲಿ ನನ್ನ ನೋಡು ಬಂಗಾರಿ, ನನ್ನ ನೋಡು ಕಂದ. ನಿನಗೆ ಮಾಯಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಪುಟ್ಟ. ಆದರೆ ಈ ಅಪ್ಪಮ್ಮನ ಮಾತನ್ನ ನೀನು ನಂಬ್ತೀಯಲ್ಲ? ಮಾಯ ಒಳ್ಳೆಯವಳೆ ಬಂಗಾರಿ. ಒಂದಲ್ಲ ಒಂದಿನ ನಿನಗೆ ಎಲ್ಲ ಅರ್ಥ ಆಗತ್ತೆ. ಅಳ್ಬೇಡ ಚಿನ್ನ, ಪ್ಲೀಸ್. ಹಿತ ಅಣ್ಣನ ಹತ್ರ ಪ್ರಾಮಿಸ್ ಮಾಡು ಅಂತ ಹೇಳಿದ್ಲು, ಆದರೆ ಅವ್ನು ಮಾಡಲಿಲ್ಲ. ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಅವಾಗ್ಲಿಂದ ಅಳ್ತಾನೆ ಇದ್ದಾಳೆ. ಇವಾಗ ನೀವೇ ಅವಳಿಗೆ ಸಮಾಧಾನ ಮಾಡ್ಬೇಕು ದುರ್ಗಾ. ಅಳ್ಬೇಡ ಕಂದ, ಪ್ಲೀಸ್. ಮೇಡಮ್, ಅವರು ಒಳ್ಳೆಯವರಲ್ಲ, ನನಗೆ ಅವರು ಇಷ್ಟ ಇಲ್ಲ. ಮೊದಲೇ ಒಂಚೂರು ಪ್ರೀತಿ ಇಲ್ಲ. ಅವ್ರು ನನ್ನ ಮೇಲೆ ಕೇರ್ ಮಾಡಲ್ಲ, ಬರೀ ಮಾಯನೇ ಇಷ್ಟ. ಮೇಡಮ್, ಹಾಗೆಲ್ಲ ಅನ್ಕೊಂಬಾರ್ದಮ್ಮ. ದುರ್ಗಾ, ನಮ್ಮ ಹಿತನ ಸಮಾಧಾನ ಮಾಡೋದಕ್ಕೆ ನೀನು ಒಬ್ಳಿಂದ ಮಾತ್ರ ಸಾಧ್ಯ. ಪ್ಲೀಸ್, ನೀನೇ ಇವಳಿಗಿದನ್ನೆಲ್ಲ ಅರ್ಥ ಮಾಡಿಸ್ಬೇಕು. ಹಿತ ಈಗ ಅಳ್ತಾ ಇರೋದನ್ನ ನೋಡೋದಕ್ಕೆ ನಂಗೆ ತುಂಬ ಸಂಕಟ ಆಗುತ್ತೆ. ಬಾಯ್ಲಿ ಪುಟ್ ಮೇಡಮ್, ನಿಂಗೆ ಅಪ್ಪನ ಮೇಲೆ ಬೇಜಾರಾಗಿದೆ ಅಲ್ವಾ? ಅದಕ್ಕೆ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ನಿನ್ಗೆ ಅನಿಸ್ತಿರೋದು. ಇವಾಗ ನೀನು ಅಳೋದು ನಿಲ್ಲಿಸಿ
ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡ್ಬಿಟ್ಟ. ನಿಂಗೆ ಕೋಪ ಬಂದಿದೆಯಲ್ಲ ಅದಕ್ಕೆ ಆಗಲ್ಲ ಅನ್ನಿಸ್ತಿದೆ. ಇಲ್ಲ, ನಂಗವ್ರ ಇಷ್ಟ ಇಲ್ಲ. ಮಾಯ ನನ್ನ ದೂರ ಕಳಿಸ್ತಾಳೆ. ನಂಗೂ ಇಲ್ಲಿರಕ್ಕೆ ಇಷ್ಟ ಇಲ್ಲ. ದುರ್ಗಾ, ನೀನು ನಾನು ಎಲ್ಲಾದ್ರೂ ಕರ್ಕೊಂಡು ಹೋಗ್ ಪ್ಲೀಸ್. ಹಾಗೆಲ್ಲ ಮಾತಾಡಬಾರ್ದು. ಏನ್ ಗೊತ್ತಾ, ಕೋಪ ಬಂದಾಗ ನಾವು ಜಾಸ್ತಿ ಮಾತಾಡ್ಬಾರ್ದಂತೆ. ನಾಲ್ಗೆ ನಮ್ಮ ಹಿಡಿತದಲ್ಲಿ ಇರಲ್ವಂತೆ. ನೀನಿವಾಗ ಅಳೋದ್ ನಿಲ್ಸಿ ಸಮಾಧಾನದಿಂದ ಯೋಚನೆ ಮಾಡ್ಬಿಟ್ಟ. ನಾವ್ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಛೇ, ಬಾಸ್ ಯಾಕೆ ಪುಟ್ ಮೇಡಮ್ ಮಾತು ಕೊಡ್ಲಿಲ್ಲ? ಅವಳಿಗೋಸ್ಕರ ಅವ್ರ ಪ್ರಾಣ ಬೇಕಾದ್ರೂ ಕೊಡೋರು. ಈ ವಿಷಯಕ್ಕೆ ಯಾಕೆ ಹಿಂದೇಟ್ ಆಗ್ತಿದ್ದಾರೆ? ಕಾರಣ ಏನಿರ್ಬೋದು? ಮ್ಯಾಮ್, ಶರತ್ ಏನಾದರೂ ಹಿತನ್ಗೆ ಪ್ರಾಮಿಸ್ ಮಾಡಿಬಿಟ್ರೆ ಏನು ಮಾಡೋದು? ಅವ್ರು ಬೇರೆ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅವರು. ಅವ್ರು ಪ್ರಾಮಿಸ್ ಮಾಡಿದ್ರೂ ಮಾಡಿಬಿಡ್ತಾರೆ. ಡೋಂಟ್ ವರಿ ಮಾಯಾ, ಶರತ್ ಪ್ರಾಮಿಸ್ ಮಾಡಲ್ಲ. ಪ್ರಾಮಿಸ್ ಮಾಡಲ್ವಾ? ಅದು ಹೇಗೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀರಾ? ಶರತ್ತು ಪಾಪ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನು ಮೊದಲು ಯಾರಿಗೆ ಪ್ರಾಮಿಸ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಈಗ ಅವನು ಹಿತಾಗೆ ಪ್ರಾಮಿಸ್ ಮಾಡ್ತಾನೋ ಇಲ್ವೋ ಅನ್ನೋದು ಡಿಪೆಂಡ್ ಆಗಿದೆ. ಸಾರಿ ಮ್ಯಾಮ್, ನೀವು ಏನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮೊದಲು ಪ್ರಾಮಿಸ್ ಮಾಡಿದಾರಾ? ಯಾರಿಗೆ? ನಾನು ಏನು ಕೇಳಿದ್ರು ಮಾಡ್ತಾರಾ? ಖಂಡಿತ ಮಾಡ್ತಾನೆ. ಗೂಬರಾಯ ಮಾಯನ್ ಮದ್ವೆ ಆಗೋದು ನನ್ಗೆ ಇಷ್ಟ ಇಲ್ಲ. ನಾನು ಅವ್ರಿಗೆ ಹೇಳಿದ್ರೆ ಅವರು ಮದ್ವೆ ಮಾಡ್ಕೊಳಲ್ವಾ? ಅಣ್ಣ ನೀನು ಏನು ಹೇಳಿದ್ರು ಇಲ್ಲ ಅಂತ ಹೇಳಲ್ಲ. ಹಾಗಾದ್ರೆ ನಾನು ಕೇಳ್ತೀನಿ. ವಾಟ್? ಹಿತ ಮತ್ತೆ ಶಾನ್ವಿ ಸೇರಿಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರಾ? ಕೂಲ್ ಮಾಯಾ, ಕೂಲ್. ಈಗ ನೀನು ಕೋಪ ಮಾಡಿಕೊಂಡು ಇನ್ನೇನೋ ಎಡ್ವರ್ಟ್ ಮಾಡ್ಕೊಳಕ್ಕೆ ಹೋಗಬೇಡ. ಪಾಪ ಚಿಕ್ಕ ಮಕ್ಕಳು ಏನೋ ಚೆನ್ನಾಗೇ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಆ ಪ್ಲ್ಯಾನನ್ನು ಹಾಗೆ ಎಕ್ಸಿಕ್ಯೂಟ್ ಮಾಡೋದು ಬಹಳ ಮುಖ್ಯ ತಾನೇ. ಡೋಂಟ್ ವರಿ, ನಾನು ಈ ಸಿಚುಯೇಷನ್ನ ಸರಿಯಾಗಿ ಹ್ಯಾಂಡ್ಲ್ ಮಾಡಿದ್ದೀನಿ. ನೀವು ಹ್ಯಾಂಡಲ್ ಮಾಡಿದ್ದೀರಾ? ಹೇಗೆ? ಶರತ್, ಹೇಳಿಮ್ಮ. ಅದು ಯಾಕೆ ತುಂಬ ಟೆನ್ಸ್ಡ್ ಆಗಿದ್ದೀರಲ್ಲ? ಏನಾಯಿತು? ಮನೆಯಲ್ಲಿ ಮದುವೆ ಅಂದರೆ ಟೆನ್ಷನ್ ಇದ್ದೇ ಇರುತ್ತಲ್ವ ಶರತ್. ಜ್ಯೋತಿಷಿಗಳು ಫೋನ್ ಮಾಡಿದರು. ಈ ಮದುವೆ ನಡೆಯೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತಂತೆ. ಅದಕ್ಕೆ ಒಂಚೂರು ಎಚ್ಚರಿಕೆಯಿಂದ ಇರಿ, ಅಲರ್ಟ್ ಆಗಿರಿ ಅಂತ ಹೇಳಿದ್ರು. ತೊಂದರೆನಾ? ಈ ಮದುವೆ ನಡೆಯೋದು ನನಗೆ ತುಂಬ ಇಂಪಾರ್ಟೆಂಟ್ ಅಪ್ಪ. ಈ ಮದುವೆಯಿಂದ ನಿನಗೆ ಮತ್ತೆ ಹಿತಾಗಿ ಒಳ್ಳೇದಾಗುತ್ತೆ ಅಂತ ನನಗೆ ಗೊತ್ತು. ನೀವಿಬ್ರು ಖುಷಿಯಾಗಿದ್ರೆ ತಾನೇ ಶರತ್ ನಾನು ಖುಷಿಯಾಗಿರೋಕ್ಕಾಗೋದು. ಇಲ್ಲ ಅಂದರೆ ನಾನಂತೂ ನೆಮ್ಮದಿಯಾಗಿ ಪ್ರಾಣ ಬಿಡೋಕ್ಕಾಗಲ್ಲ ಶರತ್. ಅಮ್ಮ ಪ್ಲೀಸ್, ಯಾಕೆ ಆ ಥರ ಎಲ್ಲ ಮಾತಾಡ್ತೀರಾ? ಎಲ್ಲ ತಾಯಂದ್ರಿಗೂ ತಮ್ಮ ಮಕ್ಕಳಿಗಿಂತ ಮಕ್ಕಳ ಖುಷಿಗಿಂತ ಬೇರೆ ಯಾವುದು ಮುಖ್ಯ ಆಗೋದಿಲ್ಲಪ್ಪ. ನನಗೂ ಹಾಗೇನೆ ಶರತ್. ನೀನು ನನ್ನ ಮಗ ಕಣೋ. ಎಲ್ಲ ತಾಯಂದ್ರ ಹಾಗೆ ನನ್ನ ಮಗ ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ನಾನು ಬಯಸ್ತೀನಿ. ನೀನು ಸಂತೋಷವಾಗಿರ್ಬೇಕು ಅಂತ ನಾನು ಬಯಸೋದು ತಪ್ಪ? ಹೇಳು ಶರತ್. ನಿನ್ನ ಮುಖ ಸ್ವಲ್ಪ ಸ್ವರ್ಗೋದ್ರು ನನ್ನ ಕರ್ಲು ಕಿವುಚಿದಷ್ಟು ಸಂಕಟ ಆಗತ್ತೆ ಕಣೋ. ನೀನು ಹೀಗೆ ಸಪ್ಪಗಿರೋದನ್ನ ನನ್ನಿಂದ ನೋಡೋದಕ್ಕಾಗೋದಿಲ್ಲ ಶರತ್. ನನ್ನಿಂದ ಹೀಗೆ ನೋಡೋದಕ್ಕಾಗೋದಿಲ್ಲ. ಪ್ಲೀಸ್, ನನಗೆ ನಿಮ್ಮ ಕನಸನ್ನು ಅರ್ಥ ಆಗುತ್ತೆ ನೋಡಿ. ನೀವೇನು ವರಿ ಮಾಡ್ಕೋಬೇಡಿ, ನಾನು ಆರಾಮಾಗಿರ್ತೀನಿ. ನೀನು ಹೀಗೆ ಬರೀ ಮಾತಲ್ಲಿ ಆರಾಮಾಗಿರ್ತೀನಿ ಅಂತ ಹೇಳಿದ್ರೆ ಸಾಕಾಗಲ್ಲಪ್ಪ. ಮತ್ತೇನು ಮಾಡ್ಬೇಕು ಹೇಳಿ ನೀವೇ? ನಾನು ಹೇಳಿದಾಗ ಮಾಡ್ತೀಯ ಶರತ್? ಖಂಡಿತ ಮಾಡ್ತೀನಮ್ಮ.
ನನ್ನ ಮೇಲೆ ಆಣೆ ಮಾಡು. ನೀನು ಮಾಯನ ಮದುವೆ ಆಗ್ತೀನಿ ಅಂತ ನನ್ನ ಮೇಲೆ ಆಣೆ ಮಾಡು ಶರತ್. ಯಾಕಮ್ಮ ಶರತ್, ನನ್ನ ಮೇಲೆ ಆಣೆ ಮಾಡೋದಿಲ್ವಾ? ಸರಿ ಮಾ, ನಾನು ನಿಮ್ಮ ಮಾತು ಯಾವತ್ತೂ ಮೀರಿಲ್ಲ. ನನ್ನ ಮಾಯ ಮದುವೆ ಆಗ್ತಿದೆ ಅಂತ ಆಣೆ ಮಾಡ್ತೀನಿ. ಥ್ಯಾಂಕ್ ಯು ಮಗನ. ನಮ್ಮ ಶರತ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಮಾಯ. ನನಗವನು ಪ್ರಾಮಿಸ್ ಮಾಡಿದ್ದಾನೆ ಅನ್ನೋ ವಿಷಯನ ಅವ್ನು ಯಾರ ಹತ್ರ ಹೇಳೋದು ಇಲ್ಲ, ಹಾಗೆ ನನಗೆ ಕೊಟ್ಟ ಮಾತಿಂದ ಅವನು ಹಿಂದೆ ಸರಿಯೋದು ಇಲ್ಲ. ಸೊ ಏನೇ ಆದರೂ ನಮ್ಮ ಶರತ್ತು ನಿನ್ನ ಮದುವೆ ಆಗೇ ಆಗ್ತಾನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ನೀನು ನಿಶ್ಚಿಂತೆಯಿಂದ ಮದುವೆ ತಯಾರಿನ ಮುಂದುವರಿಸು. ಥ್ಯಾಂಕ್ ಗಾಡ್. ಮ್ಯಾಮ್ ನನ್ನ ಪರ ಇರೋವರೆಗೂ ಯಾರೂ ಈ ಮದುವೆನ ನಿಲ್ಸೋಕ್ಕಾಗಲ್ಲ. ಐ ವಿಲ್ ಡೆಫಿನೆಟ್ಲಿ ಮ್ಯಾರಿ ಶರತ್. ಅಮ್ಮ, ಹಿತಾ ಇನ್ನೂ ಅಳ್ತಾ ಇದ್ದಾಳೆ ಶರತ್. ದುರ್ಗಾ ಅವಳನ್ನ ಸಮಾಧಾನ ಮಾಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಹಿತಪುಟ್ಟ ಸರಿ ಹೋಗ್ತಾಳೆ. ಯು ಡೋಂಟ್ ವರಿ. ಇಲ್ಲಮ್ಮ, ಅವಳು ನನ್ನ ಹೇಟ್ ಮಾಡ್ತಾಳೆ. ಇತ್ತೀಚೆಗಷ್ಟೇ ಅವಳ ನಂತರ ಕ್ಲೋಸ್ ಆಗ್ತಾ ಇದ್ಲು. ಆದರೆ ಇವಾಗ ಸಿಚುವೇಶನ್ ನೋಡಿದ್ರೆ ಶಿ ವಿಲ್ ಹೇಟ್ ಮೀ ಫಾರ್ ಎವರ್ ಅಂತ ನನಗೆ ಅನಿಸ್ತಾ ಇದೆ. ನನಗೆ ಅವಳನ್ನ ಈ ಪರಿಸ್ಥಿತಿಲಿ ನೋಡೋದಕ್ಕಾಗಲ್ಲ ಅಮ್ಮ. ಅಮ್ಮ, ನೀವು ಮದುವೆ ಆಗಲ್ಲ ಪ್ಲೀಸ್ ಅಮ್ಮ. ನೀವು ಮಾಡಿಸ್ಕೊಂಡಿರೋ ಪ್ರಾಮಿಸ್ನ ವಾಪಸ್ ತಗೊಳ್ಳಿ. ಶರತ್, ನಿನ್ನ ಮಗು ಸಂಕಟ ಪಡ್ತಿರೋದನ್ನ ನಿನ್ನಿಂದ ನೋಡೋದಕ್ಕಾಗ್ತಿಲ್ಲ ಅಲ್ವಾಪ್ಪ. ನೀನು ಹೇಗೆ ನಿನ್ನ ಮಗಳು ಸಂತೋಷವಾಗಿರಬೇಕು ಅಂತ ಬಯಸ್ತೀಯೋ ಹಾಗೆ ನಾನು ನನ್ನ ಮಗ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಬಯಸ್ತಿದ್ದೀನಿ. ಇಂಥ ಟೈಮಲ್ಲೂ ನಾನು ಹೀಗೆ ಹೇಳ್ತಿರೋದಕ್ಕೆ ನೀ ನನ್ನ ಸ್ವಾರ್ಥಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ ಶರತ್. ಬಟ್ ಟ್ರಸ್ಟ್ ಮೀ, ಹಿತ ಮುಂದೊಂದು ದಿನ ಮಾಯಿನ ಇಷ್ಟಪಟ್ಟೇ ಪಡ್ತಾಳೆ, ಆಕ್ಸೆಪ್ಟ್ ಮಾಡ್ಕೋತಾಳೆ. ಅಂಬಿಕನ ಎಷ್ಟು ಪ್ರೀತಿಸ್ತಾ ಇದ್ಲೋ ಹಾಗೆ ಮಾಯನು ಪ್ರೀತಿ ಮಾಡ್ತಾಳೆ. ಆದರೆ ನಮ್ಮ ಹಿತಾಗೆ ಈಗೇನೂ ಗೊತ್ತಾಗೋದಿಲ್ಲ ಶರತ್. ಈಗಿನ್ನೂ ತಾಯಿನ ಕಳ್ಕೊಂಡಿರೋ ಕೂಸೋದು. ಅಮ್ಮನ ಜಾಗದಲ್ಲಿ ಬೇರೆ ಯಾರೇ ಬಂದರೂ ಅವಳಿಗಿಷ್ಟ ಆಗೋದಿಲ್ಲ. ಅದು ಸಹಜನೇ ಅಲ್ವಪ್ಪ. ಇನ್ಫ್ಯಾಕ್ಟ್ ಅವಳ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡಿದಾಗ ಹಿತ ಮಾಡ್ತಾ ಇರೋದು ಸರಿಯಾಗೇ ಇದೆ. ನಮ್ಮ ಹಿತ ಸರಿಯಾಗೇ ಇದ್ದಾಳೆ ಶರತ್. ಆದರೆ ಮಕ್ಕಳಿಗೆ ಪ್ರಪಂಚದ ಬಗ್ಗೆ ಏನೂ ತಿಳಿದಿರಲ್ಲ ಶರತ್. ನೀವು ಹೇಳ್ತಾ ಇರೋದು ನಿಜ ಅಮ್ಮ. ಆದರೆ ನಾನೇನಾದರೂ ಮಾಯನ ಮದುವೆ ಆದರೆ ಹಿತ ಖಂಡಿತ ನೊಂದ್ಕೋತಾಳೆ. ಅಂಬಿಕಾ ಜಾಗದಲ್ಲಿ ಬೇರೆ ಯಾರನ್ನೂ ನೋಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂತಂದಮೇಲೆ ನನಗೆ ಮದುವೆಗೆ ಏನು ಪ್ರಯೋಜನ ಅಮ್ಮ? ಅದನ್ನೇ ನಾನು ಹೇಳ್ತಾ ಇರೋದಪ್ಪ. ಮಕ್ಕಳಿಗೆ ಪ್ರಪಂಚದ ಜ್ಞಾನ ಏನೂ ಇರೋದಿಲ್ಲ, ಆದರೆ ಬದುಕೇನು ಅನ್ನೋದನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಹಿತ ಹಠ ಮಾಡ್ತಿದ್ದಾಳೆ ಅಂತ ನೀನು ಮದುವೆ ಬೇಡ ಅಂದರು ಹಿತಾಗೆ ತಾಯಿ ಪ್ರೀತಿ ಅನ್ನೋದೇ ಸಿಗೋದಿಲ್ಲ. ಮುಂದೊಂದು ದಿನ ನಿನಗಿದ ಅರ್ಥ ಆಗಿ ನೀನು ಯಾರನ್ನೇ ಮದುವೆ ಆಗಬೇಕು ಅಂದರೂ ಆಗ ನಿನಗೆ ವಯಸ್ಸಿರೋದಿಲ್ಲ. ಇನ್ಫ್ಯಾಕ್ಟ್ ನಾನು ಮದುವೆ ಆಗಿ ಈ ಮನೆಗೆ ಬಂದಾಗಲೂ ನೀನು ಹಿತ ಥರನೇ ನನ್ನನ್ನು ಒಪ್ಕೊಂಡಿರಲಿಲ್ಲ. ಆಗ ನೀನು ಇನ್ನೂ ಚಿಕ್ಕ ಹುಡುಗ. ಆದರೆ ಈಗ ನೋಡು, ನೀನು ನನ್ನನ್ನು ಎಷ್ಟು ಹಚ್ಕೊಂಡಿದ್ಯಾ ಅಲ್ವಾ? ಹಾಗೇನೆ ಮಾಯನ್ ವಿಚಾರದಲ್ಲೂ ಹಿತ ಕೂಡ ಹಾಗೆ ಆಗ್ತಾಳೆ. ಡೋಂಟ್ ವರಿ. ಅಣ್ಣ, ಮಾಮ್, ಹಿತಂಗೆ ಹುಷಾರಿಲ್ಲ. ಡಾಕ್ಟ್ರ್ ಕಾಲ್ ಮಾಡಿದ್ದೀನಿ. ಹಿತಾಗೇನಾಯಿತು? ಜ್ವರ ಬಂದಿದೆ, ಪ್ರಜ್ಞೆ ಕೂಡ ಇಲ್ಲ. ಮಾಡಿದ್ದಾರೆ. ನನಗೆ ಇಷ್ಟ ಇಲ್ಲ. ಹಿತಾ, ಹಿತ ಪುಟ, ದುರ್ಗಾ ಏನಾಯ್ತು ಹಿತಾಗೆ? ಜ್ವರ ಬಂದಿದೆ. ಹಿತ ಪುಟ,
ಎಲ್ಲಿ ನೋಡಿಲಿ ಅಪ್ಪ ಬಂದಿದ್ದೀನಿ. ಅದು ನೀವಿಬ್ರು ಮಧ್ಯೆ ಮಾತಿಗೆ ಮಾತು ಬೆಳೀತಲ್ಲ, ಅವಾಗ್ಲಿಂದ ಪುಟ್ಟ ಮೇಡಮ್ ಹೀಗಾಗೋಗಿದ್ದಾಳೆ. ಮೈಯೆಲ್ಲ ಬಿಸಿಯಾಗಿದೆ, ಪ್ರಜ್ಞೆನೂ ಸರಿಯಾಗಿಲ್ಲ ಅವಳಿಗೆ. ಬನ್ನಿ ಡಾಕ್ಟರ್, ಪ್ಲೀಸ್ ಕಮ್. ಶರತ್, ಡಾಕ್ಟರ್ ನಮ್ಮ ಹಿತಾಗೆ ಏನಾಗಿದೆ ಒಂಚೂರು ನೋಡಿ. ಡೋಂಟ್ ವರಿ ಅಣ್ಣ, ಹಿತಾ ವಿಲ್ ಬಿ ಆಲ್ ರೈಟ್. ಮಗುಗೆ ಜ್ವರ ಬಂದಿದೆ, ಭಯ ಪಡುವಂಥದ್ದು ಏನಿಲ್ಲ, ಮನಸ್ಸಿಗೆ ಇನ್ನೂ ಹಚ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಮಕ್ಕಳು ನೋವನ್ನ ಹೊರಗಡೆ ಹಾಕದೇ ಇದ್ದಾಗ ಹೀಗೆಲ್ಲ ಆಗೋದು ಸಹಜ. ಪದೇ ಪದೇ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಳಿ. ಪ್ರಿಸ್ಕ್ರಿಪ್ಷನ್ ಬರೆದುಕೊಟ್ಟಿರ್ತೀನಿ, ಟೈಮ್ ಟು ಟೈಮ್ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಬಿಡಿ. ಹಿತಂಗೆ ಈ ಥರ ಆಘಾತ ಆಗೋದು ಒಳ್ಳೇದಲ್ಲ. ಹೇಗಾದರೂ ಮಾಡಿ ನಾನು ನನ್ನ ಮಗಳನ್ನ ಕಾಪಾಡ್ಕೊಳ್ಳೇಬೇಕು. ಪುಟ್ಟ ಮೇಡಮ್ನ ಈ ಥರ ನೋಡೋಕ್ಕಾಗಲ್ಲ. ಇದಕ್ಕೆ ಏನಾದರೂ ಮಾಡಬೇಕು, ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹಾಂ, ಪುಟ್ಟ ಮೇಡಮ್ಗೆ ಹುಷಾರಿಲ್ಲದೆ ಇದ್ದರೆ, ಅವಳೇನು ತಿಂದೇ ಇಲ್ದಾಗ ದೇವಿಯವರು ಏನಾದರೂ ಉಪಾಯ ಕೊಡ್ತಾರೆ. ಈಗಲೂ ಅವ್ರಿಗೇನಾದರೂ ಪರಿಹಾರ ಗೊತ್ತಿದೆಯಾ ಅಂತ ಕೇಳಿ ನೋಡೋಣ. ಮೆಡಿಸಿನಿಂದ ಹಿತನ್ ಜ್ವರ ಇಳಿಯತ್ತೆ ಅಂತ ಹೇಳಕ್ಕಾಗಲ್ಲ. ಆದರೆ ಇದನ್ನ ಮನೆಯವರಿಗೆ ಗೊತ್ತಾಗೋ ಹಾಗೆ ಮಾಡೋದು ಹೇಗೆ? ಅಪ್ಪ, ನೀವಿಲ್ಲೇ ಇದ್ದೀರಾ, ಒಳ್ಳೇದಾಯ್ತು. ಪುಟ್ಟ ಮೇಡಮ್ಗೆ ಜ್ವರ ಬಂದಿದೆ, ಅವಳಿಗೆ ಪ್ರಜ್ಞೆನೇ ಬರ್ತಿಲ್ಲ. ಅವಳಿಗೆ ಪ್ರಜ್ಞೆ ಬರೋದಕ್ಕೆ ಏನು ಮಾಡಬೇಕು ಅಂತ ನಿಮ್ಮ ಹತ್ರ ಏನಾದರೂ ಪರಿಹಾರ ಇದೆಯಾ? ಸದ್ಯಕ್ಕೆ ನನಗೆ ಗೊತ್ತಿರೋದು ಒಂದೇ ಒಂದು ಪರಿಹಾರ, ದೇವಿ ಪ್ರಸಾದ. ದೇವಿ ಪ್ರಸಾದನ ಹಿತನ್ ಹಣೆಗೆ ಹಚ್ಚಿದ್ರೆ ಅವಳ ಜ್ವರ ಕಮ್ಮಿ ಆಗ್ಬೋದು. ನನ್ನ ಮಗಳಿಗೆ ಹುಷಾರಿಲ್ದಿರೋವಾಗ ನಾನು ಇದನ್ನೇ ಮಾಡ್ತೀನಿ, ಅವಳ ಜ್ವರ ಕಮ್ಮಿ ಆಗತ್ತೆ. ಪ್ರಸಾದ ಅಂತೆ. ದೇವಿಯವರೇ, ನಿಮಗೆ ಬೇರೆ ಪರಿಹಾರನೇ ಗೊತ್ತಿಲ್ವಾ? ದುರ್ಗಾ, ಯಾಕೆ ಪ್ರಸಾದ ಅಂತಿದ್ದ ಹಾಗೆ ನಿನ್ನ ಮುಖ ಹಾಗೆ ಮಾಡ್ಕೋತೀಯಾ? ನಿನಗೆ ಬೇರೆ ಏನಾದರೂ ಪರಿಹಾರ ಗೊತ್ತಾ? ಇಲ್ಲ ತಾನೆ. ಮತ್ ನಡಿ, ನಿನ್ಗೆ ಪುಟ್ಟ ಮೇಡಮ್ ಹುಷಾರಾಗಬೇಕು ಅನ್ನೋದೇ ಮುಖ್ಯ ಅಂದ್ರೆ ನಮಗಿರೋ ದಾರಿನ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ನಡಿ, ನಮಗೆ ಗೊತ್ತಿರೋದು ಇದೊಂದೇ ದಾರಿ. ಬಾ ದೇವಿ. ಇಷ್ಟ ಇಲ್ಲ. ನಿದ್ದೆ ಮಾಡುವಾಗಲೂ ನಿನ್ನ ಹತ್ರ ಹೇಟ್ ಯು ಅಂತ ಅನ್ನಿಸ್ಕೊಳ್ಳೋಷ್ಟು ಕೆಟ್ಟಪ್ಪ ಆಗೋದನ್ನ ಕಂದ ನಾನು. ಶರತ್, ತುಂಬ ಲೇಟ್ ನೈಟ್ ಆಗಿದೆ, ನೀವು ಹೋಗಿ ರೆಸ್ಟ್ ಮಾಡಿ. ನಾನಿಲ್ಲೇ ಇದ್ದು ಹಿತ ತಲೆಗೆ ಒದ್ದೆ ಬಟ್ಟೆ ಹಾಕ್ತೀನಿ. ಬೇಡ ಮಾಯ, ನಾನೇ ಹಾಕ್ತೀನಿ. ಇವಾಗ ಹೋದ್ರೂ ನನಗೆ ನಿದ್ದೆ ಬರಲ್ಲ. ಆ್ಯಕ್ಚುಲಿ ಏನಾಯಿತು ಅಂತ ನಂಗೆ ಗೊತ್ತಾಯಿತು ಶರತ್. ನೀವು ಪ್ರಾಮಿಸ್ ಮಾಡೋಕ್ಕೆ ಒಪ್ಕೊಂಡಿಲ್ಲ ಅನ್ನೋದನ್ನೇ ಸೀರಿಯಸ್ ಆಗಿ ತೊಗೊಂಡು ಅವಳು ಹೆಲ್ತ್ ಅಪ್ಸೆಟ್ ಆಗಿದೆ ಅಲ್ವಾ? ಮದುವೆ ಕ್ಯಾನ್ಸಲ್ ಮಾಡದೇ ಇರೋದಕ್ಕೆ ಥ್ಯಾಂಕ್ಸ್ ಶರತ್. ಅದು ಸಾಧ್ಯ ಇದ್ದಿದ್ರೆ ಒಂದು ಕ್ಷಣನೂ ಯೋಚನೆ ಮಾಡಿದೆ ನಾನು ಹಿತಾಗೆ ಪ್ರಾಮಿಸ್ ಮಾಡಿಬಿಡ್ಬೋದಾಗಿತ್ತು. ಆಗ ಹಿತ ನನ್ನ ಜೊತೆ ಖುಷಿಯಾಗಿರ್ತಾ ಇದ್ಲು, ಮೇ ಬಿ ನನ್ನ ಕ್ಷಮಿಸ್ತಾ ಇದ್ಲು. ನನ್ನ ಮೇಲಿನ ದ್ವೇಷನೂ ಅವಳಿಗೆ ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರು ನನಗೆ ಪ್ರಾಮಿಸ್ ಮಾಡೋದಕ್ಕಾಗಲಿಲ್ಲ. ಇವತ್ತು ನಡೆದಿದ್ದ ಇನ್ಸಿಡೆಂಟ್ಗೆ ಯಾವತ್ತೋ ಒಂದಿನ ಹಿತ ನನ್ನ ಕ್ಷಮಿಸ್ಬಹುದು, ಆದರೆ ನಾನು ಹಿತನ ಹರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದಕ್ಕಾಗಲ್ಲ.
ಮಾಯಾ, ಹಿತಾಗೆ ಏನಾದರೂ ಪ್ರಶ್ನೆ ಬಂದರೆ ಅವಳನ್ನ ನೋಡಿದ್ರೆ ಅದು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ನೀನು ಹೊರಡು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಶರತ್, ಡೋಂಟ್ ವರಿ. ಹಿತಾ ತುಂಬ ಬೇಗ ಹುಷಾರಾಗ್ತಾಳೆ. ನಿನ್ನ ನಾನು ಸುಮ್ಮನೆ ಬಿಡಲ್ಲ ಹಿತಾ. ಡೈಲಿ ಏನಾದರೂ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ನನಗೆ ತೊಂದರೆ ಕೊಡ್ತಾನೆ ಇದೆಯಾ. ಶರತ್ ಜೊತೆ ಮದುವೆ ಒಂದಾಗಲಿ, ನಿನಗೆ ಇಲ್ಲಿಂದ ಪರ್ಮನೆಂಟ್ ಆಗಿ ಗೇಟ್ ಪಾಸ್ ಕೊಡ್ತೇನೆ.